ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಲ್ಲ? ಇವತ್ತು ಥರ್ಸ್ಡೇ ಅಂತ ಇವತ್ತು ವೆಡ್ನೆಸ್ಡೇ. ಈಗ ಗಂಟೆ ಆಲ್ಮೋಸ್ಟ್ ಬೆಳಿಗ್ಗೆದು ಎಷ್ಟು 7 ಆಗ್ತಾ ಬಂತು. ನಾನು ಆ್ಯಕ್ಚುಲಿ ಇಲ್ಲಿ ವಾಕ್ ಮಾಡಲಿಕ್ಕೆ ಬಂದದ್ದು. ವಾಕ್ ಮಾಡಲಿಕ್ಕೆ ಬರುವ ಸ್ವಲ್ಪ ಮಳೆ ಬರ್ತಿತ್ತು ಮೇಲೆ. ಹಾಗೆ ಇನ್ನು ಆಚೀಚೆ ನೋಡುವಾಗ ಚಂದ ಸೀನರಿ ಕಾಣ್ತಾಗಿ ಎಲ್ಲ ರೆಕಾರ್ಡ್ ಎಲ್ಲ ಮಾಡಿ ಮತ್ತು ರೈನ್ಬೋಸ್ ಇದ್ದಾಗ ಅದರದ್ದು ವಿಡಿಯೋ ಹಾಕಿದ್ದೇನೆ, ಇಲ್ಲದ್ರೆ ನೆಕ್ಸ್ಟ್ ಹಾಕ್ತೇನೆ. ಹಾಗೆ ಚಂದ ಸೀನರಿ ಅದರದ್ದು ವಿಡಿಯೋ ಎಲ್ಲ ತೆಗೆದು ಈಗ ರೂಮಿಗೆ ಬಂದೇನೆ. ಹಾಗೆ ಆಯಿತು, ಇನ್ನು ಬ್ಲಾಗ್ ಸ್ಟಾರ್ಟ್ ಮಾಡೋ, ಯಾಕೆ ಮತ್ತೆ ತನಕ ಕಾಯೋದು. ಹಾಗೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ನಾನು ಫ್ರೆಶ್ ಅಪ್ ಎಲ್ಲ ಆಗಬೇಕಷ್ಟೇ, ಬ್ರೇಕ್ಫಾಸ್ಟ್ ಎಲ್ಲ ಆಗಬೇಕಷ್ಟೇ. ಹಾಗೆ ಇದೊಂದು ಕ್ವಿಕ್ ಅಪ್ಡೇಟ್ ಕೊಡುವ ಅಥವಾ ಕ್ವಿಕ್ ಒಂದು ವಿಡಿಯೋ ಮಾಡುವ ಅಂತ ಹೇಳಿ ಈಗ ವಿಡಿಯೋ ಮಾಡ್ತಿದ್ದೇನೆ. ಸೊ ಇನ್ನು ನಾನು ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ವ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ಅಷ್ಟು ತನಕ ನಾನು ಎಂತ ವಿಡಿಯೋ ತೆಗೆದ್ದೇನೆ ಅದನ್ನು ನೋಡ್ತೇನೆ. ಬ್ರೇಕ್ಫಾಸ್ಟ್ ಎಲ್ಲ ಆಗಿ ನಾನು ಬಂದೇನೆ ಮೇಲೆ. ಈಗ ಗಂಟೆ 10:15 ಆಗ್ತಾ ಬಂತು. ಈಗ ಹೊರಗಡೆ ಮಳೆ ಬರ್ತುಂಟು. ಇಲ್ಲಿ ಯಾಕೋ ಕತ್ಲೆ ಆಗ್ತದೆ, ಎಂಥ ಸೀನ್ ಅಂತ ಗೊತ್ತಿಲ್ಲ. ಮೊನ್ನೆಲ್ಲ ಅಷ್ಟು ಗೊತ್ತಾಗ್ತಿಲ್ಲ, ಇವತ್ತು ಫುಲ್ ಕತ್ತಲೆ, ಮೋಡಿಲ್ಲ, ಬಟ್ ಸ್ಟಿಲ್ ಲೈಟಾಗಿ ಅಷ್ಟೇ. ಕಾಣಿಸಲ್ಲ ಮಾರೆ, ಅಷ್ಟೇನು ಗೊತ್ತಾಗೋದಿಲ್ಲ. ಹಾಗೆ ನನಗೇನು ಇನ್ನೂ ಸ್ವಲ್ಪ ವರ್ಕ್ ಮಾಡಲಿಕ್ಕೆ ಉಂಟು. ಸೇಮ್ ಅದು ಒಂದು ಪ್ರಾಜೆಕ್ಟ್ ಉಂಟು, ಅದನ್ನು ಮಾಡ್ತಾ ಇದ್ದೇನೆ. ಹಾಗೆ ಇನ್ನು ಅದೆಲ್ಲ ಆಗುವಾಗ ಆಗ್ತದೆ, ಟೈಮ್ ಆಗ್ತದೆ. ನೋಡುವ, ಏನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ಅದನ್ನು ತೋರಿಸ್ತೇನೆ. ಹಾಗೆಯೇ ಟೈಮ್ಲೆಸ್ ಸಸ್ಪೆನ್ ಇದ್ದರೆ ಅದನ್ನು ತೆಗಿತೇನೆ. ಸೊ ಎಂತೆಲ್ಲ ಆಗ್ತದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ, ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹಾಕ್ತಾ ಇರ್ತೇನೆ. ಸೊ ಸ್ಟೇ ಟ್ಯೂನ್ಡ್. ಹಾಗೆ ನಾನು ಸ್ವಲ್ಪ ವರ್ಕ್ ಮಾಡ್ತೇನೆ, ಅದನ್ನು ತೋರಿಸ್ತೇನೆ. ಈಗ ಬ್ರೈಟ್ ಆಗಿ ಉಂಟು, ನಂದು ವರ್ಕ್ ಎಲ್ಲ ಆಯಿತು. ಹೊರಗೆ ಫುಲ್ ಬ್ರೈಟ್ ಅಂದರೆ ಮಳೆ ಆಗ ಮಾತ್ರ ಒಮ್ಮೆ ಬಂದದ್ದು. ನಾನು ಆಗ ತೋರಿಸಿದ್ದೆ ಅಲ್ಲ, ಆಗ ಮಾತ್ರ. ಆದ ನಂತರ ಮಳೆ ಸಲ ಅಂತ ಸಲ ಈಗ ಸೆಕೆ ಆಗ್ತಾ ಉಂಟು. ಮಳೆ ಬಂದರೆ ಒಂದು ಒಳ್ಳೆಯದು. ಬಟ್ ನಾಳೆ ನನಗೊಂದು ಬರೋದು ಬೇಡ ಅಂತ ಹೇಳಿದ್ದೇನೆ. ಯಾಕೆ ನಾಳೆ ನಮಗೆ ಫಂಕ್ಷನಿಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ಮಳೆ ಬಂದರೆ ತುಂಬ ಕಷ್ಟ ಆಗ್ತದೆ. ಅದಕ್ಕೋಸ್ಕರದೇ ಎಂತ ಹೇಳಿದ್ದು, ಒಂದು ನಾಳೆ ಒಂದು ಹೋಗಿ ಬರೋ ತನಕ ಮಳೆ ಬರದಿದ್ದರೆ ಒಳ್ಳೆ ಇತ್ತು. ಬಟ್ ಯೂಶ್ವಲಿ ನಾನು ಹೇಳ್ತಿದ್ದೆ ಮಳೆ ಬರಬೇಕು. ನೋಡ ಎಂತ ನೋಡ್ಬೋದು, ಫುಲ್ ಬ್ರೈಟ್. ಹಾಗೆ ನಾನು ಕೆಳಗೆ ಹೋಗಿ ಮೊಟ್ಟೆ ಸುಕ್ಕ ಮಾಡಲಿಕ್ಕುಂಟು. ಅದನ್ನೆಲ್ಲ ಮಾಡಿ ಪ್ರಿಪ್ರೇಷನ್ ಎಲ್ಲ ಮಾಡಿ, ಪ್ರಿಪರೇಷನ್ ಅಂತೆ ಎಲ್ಲ ಮಾಡಿ ಆದ ನಂತರ ಸಿಗ್ತೇನೆ. ನೋಡು, ಅದರದ್ದು 2 ಶಾರ್ಟ್ಸ್ ತೆಗೆದು ಮತ್ತೆ ಕಂಟಿನ್ಯೂ ಮಾಡ್ತೇನೆ ವ್ಲಾಗನ್ನೆಲ್ಲ. ಕೆಳಗೆ ಹೋಗ್ತೇನೆ, ಅಲ್ಲಿ ಸಿಗುವ ಏನು ಒಂದು ನಾನು ಕೆಳಗೆ ಬಂದು ಇದು ಮಾಡಿದ್ದೆ. ರಪ್ಪಾಯಿತು, ಎಣ್ಣೆ ಸೀರಿತ್ತು. ಇದು ಸ್ವಲ್ಪ ಬೇರೆ ಸ್ಟೈಲಲ್ಲಿ ಚಂದ ಪರಿಮಳ ಬರ್ತಂತೆ. ಹಾಗೆ ಈಗ ಇದನ್ನೆಲ್ಲ ರಪ ಮಾಡಿದೆ. ಮತ್ತೆ ಆಗೋದಿಲ್ಲ, ಮತ್ತೆ ಅದು ಅಂದರೆ ಮತ್ತೆ ಮಾಡ್ಬೋಯ್ತು, ಬಟ್ ಚಂದ ಫ್ಲೇವರ್ ಇರಲಿ ಅಂತ. ಹಾಗೆ ಈಗ ಆಗ್ತಾ ಉಂಟು. ಇದೊಂದು 2-3 ಶಾರ್ಟ್ಸ್ ತೆಗೆದು ಅದನ್ನು ಹಾಕ್ತೇನೆ.
ಸೊ ಹಾಗೆಯೇ ಅದು ಕುದಿತಾ ಉಂಟು, ಇನ್ನೊಂದು ಸ್ವಲ್ಪ ಹೊತ್ತಾದ್ರಂತ ಫುಲ್ ಸುಕ್ಕಾಗ್ತದೆ. ಹಾಗೆ ನನ್ನ ಕೆಲಸ ಆಯ್ತು ಇಲ್ಲಿ, ನನ್ನದು ಇದು ರಪ್ಪ ಇದು ಮೊಟ್ಟೆ ಸುಕ್ಕ ಮಾಡಿ. ಇನ್ನೂ ಸಹ ಟೈಮ್ ಉಂಟು, ಈಗ ಒಂದಾಗೋದಷ್ಟೇ, ಇನ್ನು ಊಟ ಮಾಡೋದು ಮತ್ತೆ ಅಲ್ಲ. ಹಾಗೆ ರಪ್ಪ ಬೇಗ ಮಾಡಿಟ್ಟದು, ಅದು ಚಂದ, ಇದು ಯೋಲ್ಕಿಗೆ ಚೆಂದಾಗಿದ್ದು ಫ್ಲೇವರ್ ಎಳೀರಿ ಅಂತ. ಸೊ ಇದಾಯಿತು, ಇನ್ನು ನಾನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅವಾಗನ್ನು. ನಾನು ಆಗ ವ್ಲಾಗ್ ಎಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಆಫ್ ಮಾಡಿದ್ದೆ ಮಾರೆ. ಇದು ಎಂತ ಹೇಳೋದು, ಲಾಸ್ಟ್ ಮೊಟ್ಟೆ ಇದರದ್ದು ಸುಕ್ಕ ಮಾಡೋ ವ್ಲಾಗ್ ಮಾಡಿದ್ದೆ, ವ್ಲಾಗ್ ಅಂತ ವೀಡಿಯೋ ತೆಗೆದಿದ್ದೆ ಕ್ಲಿಪ್. ಆದ ನಂತರ ಎಂಥ ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆಯೇ ಈಗ ನಾನು ಮೇಲೆ ಬಂದೇನೆ, ಗಂಟೆ 5 ಕಾಲು ಕಳೀತು, ಆಲ್ಮೋಸ್ಟ್ 5:15 ಆಗ್ತಾ ಬಂತು. ಹಾಗೀಗ ಇಲ್ಲಿ ಕ್ಲೌಡ್ಸ್ ಎಲ್ಲ ಚಂದ ಉಂಟು ಇಚ್ ಸೈಡ್. ಟೈಮ್ ಲ್ಯಾಪ್ಸ್ ತೆಗೆಯೋಷ್ಟು ಪುರ್ಸೋತಿಲ್ಲ, ಟೈಮ್ ಲ್ಯಾಪ್ಸ್ ತೆಗೆಯುವಂಥ ಇದು ಸಹ ಇಲ್ಲ. ಹಾಗೆಯೇ ಈಗ ಇನ್ನು ನಾನು ಕೆಳಗೆ ಹೋಗಿ ವೀಡಿಯೋ ಎಡಿಟ್ ಮಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ಒಮ್ಮೆ ಮೇಲೆ ವೀಡಿಯೋ ತೆಗೆಯುವ ಅಂತ ಹೇಳಿ ಬಂದದ್ದು. ಚಂದ ಸೀನರಿ ಅಲ್ಲುಂಟು ಈಚ್ ಸೈಡ್, ಇಲ್ಲಿ ಮತ್ತು ಬಿಸಿಲು ಮಾರೆ, ಎಂಥ ಇದಿಲ್ಲ, ಎಂತ ಹೇಳೋದು, ಮಳೆ ಇಲ್ಲ. ಆಗ ಬಂದು ಹೋಯ್ತು. ಹಾಗೆ ನಾನೊಂದು 2 ಶಾರ್ಟ್ಸ್ ತೆಗೆದು ಮತ್ತೆ ಕೆಳಗೆ ಹೋದ ನಂತರ ಸಿಗ್ತೇನೆ. ಈಗ ಗಂಟೆ 5:15 ಆಯ್ತು. ನಾನು ಮೇಲೆ ಒಂದು ಸ್ವಲ್ಪ ಕ್ಲಿಪ್ಸ್ ತೆಗೆದು ಬರೋ ಅಂತ ಹೇಳಿ ಹೋದ್ದು, ಅಂದರೆ ಅಷ್ಟು ಇದುಂಟು ಅಂತ, ಇದು ಬಿಸಿಲು. ಹಾಗೆ ನೋಡಿದಿಲ್ಲ ಸ್ಟಾರ್ಟಿಂಗಲ್ಲಿ ಇದು ಎಂತ ಮೂನ್ ಸಹ ಈಗಲೇ ಇದಾಗಿದೆ, ರೈಸ್ ಆಗಿದೆ. ಹಾಗೆ ಆ್ಯಕ್ಚುಲಿ ಈ ಟೈಮಲ್ಲಿ ಮಳೆ ಬರಬೇಕು, ಮಳೆ ಇಲ್ಲ. ಲಾಸ್ಟ್ ಇಯರಲ್ಲಿ ನೋಡ್ಲಿಕ್ಕೆ ಹೋದರೆ ತುಂಬ ಮಳೆ, ಈ ಟೈಮಲ್ಲಿ ಫುಲ್ ಜೋರು ಮಳೆ. ಎಷ್ಟು ನಿಜ ಹೇಳ್ತೇನೆ, ಮಳೆದ್ದು ಕಾಂಟೆಂಟ್ ಬೇಕಾದ್ರೆ ಲಾಸ್ಟ್ ಇಯರ್ ನಾನು ವೀಡಿಯೋ ಮಾಡಬೇಕಿತ್ತು, ಅಷ್ಟು ಜೋರು ಮಳೆ ಬರ್ತಿತ್ತು. ಹಾಗೆಯೇ ಇದು ಎಂತ ಈ ಟೈಮಲ್ಲೆಲ್ಲ ಮೋಡ ಫುಲ್. ಬಟ್ ಈ ಟೈಮ್ ಸ್ಕೈ ಫುಲ್ ಕ್ಲಿಯರ್ ಉಂಟು, ಇದು ಎಂತ ಚಂದ್ರಕಾಂತ್ ಉಂಟು, ಬಿಸಿಲು ನೋಡ್ಬೋದು, ಫುಲ್ ಬಿಸಿಲು. ಹಾಗೆಲ್ಲ ಕಥೆ ಆಗಿದೆ ಇಲ್ಲಿದು. ಹಾಗೆ ಒಂದು ಸ್ವಲ್ಪ ವೀಡಿಯೋಸ್ ತೆಗೆಯೋ ಅಂತ ಹೇಳಿ ಮೇಲೆ ಹೋದ್ದು. ಹಾಗೀಗ ಕೆಳಗೆ ಬಂದೆ, ರೂಮಿಗೆ ಬಂದೆ. ನೀನು ಎಡಿಟ್ ಮಾಡೋದು, ಬ್ಲಾಗನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಯಾಕಂದ್ರೆ ನನಗೆ ನಾಳೆ ಬೆಳಿಗ್ಗೆ ಮದುವೆ ಫಂಕ್ಷನ್ಗೆ ಹೋಗ್ಲಿಕ್ಕುಂಟು. ಹಾಗೆಲ್ಲ ಕತೆ, ಅದಕ್ಕೋಸ್ಕರ ಇವತ್ತು ರಪ್ಪ ಇದು ವೀಡಿಯೋ ಇದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ತಮ್ನೇಲ್ ಡಿಸೈನ್ ಮಾಡಿ ಟೈಟಲ್ ಎಲ್ಲ ಹಾಕಿ ಫಿನಿಶ್ ಮಾಡಬೇಕು. ಸೊ ಈ ವ್ಲಾಗನ್ನು ನಾನು ಇಲ್ಲಿಗೆ ಇರ್ತಿದ್ದೇನೆ. ಸೊ ಇದಾಗಿತ್ತು ಇವತ್ತಿದ್ದು ವ್ಲಾಗ್. ಇನ್ನು ನಾಳೆ ಸಿಗ್ತೇನೆ ಅಲ್ಲಿ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆಲ್ಲ ವೀಡಿಯೋಸ್ ಉಂಟು, ಅದನ್ನೆಲ್ಲ ನೋಡ್ತೀರಿ, ಸೊ ಸಪೋರ್ಟ್ ಮಾಡ್ತೀರಿ. ಸೊ ಸಿಗುವ ನಾಳೆ, ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಬಾಯ್.